ನಾಯಕನಹಟ್ಟಿ ಪಟ್ಟಣದಲ್ಲಿ ಬುಧವಾರ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಬಿ ನಾಗೇಂದ್ರ, ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ ಪಕ್ಷ ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಾಯಕ ಸಮುದಾಯದ ಸದಸ್ಯರನ್ನು ಏಕಾಏಕಿ ರಾಜೀನಾಮೆ ಕೊಡಿಸದೆ ಬೇರೆ ಸದಸ್ಯರನ್ನ ಸ್ಥಾಯಿ ಸಮಿತಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಯಾವ ನ್ಯಾಯ? ಕಾನೂನು ಪರಿಪಾಲನೆ ಮಾಡುವ ಶಾಸಕ ಎನ್.ವೈ. ಗೋಪಾಲಕೃಷ್ಣರವರ ಮಾತಿನಂತೆ ಈ ಬದಲಾವಣೆ ಆಗಿದೆ. ಇದೇನಾ ನಿಮ್ಮ ಪ್ರವೃತ್ತಿ? ಚುನಾವಣೆ ಸಂದರ್ಭದಲ್ಲಿ ಮತ ಹಾಕಲು ನಾಯಕ ಸಮುದಾಯ ಬೇಕು. ಅಧಿಕಾರ ನೀಡಿದಾಗ ಅವಧಿ ಮುಗಿಯುವವರೆಗೂ ನಾಯಕ ಸಮುದಾಯದವರು ಇರಬಾರದು. ಅಲ್ಪಸಂಖ್ಯಾತರನ್ನ ಇಟ್ಟುಕೊಂಡು ಆಟ ಆಡುತ್ತೀಯಾ? ನಮ್ಮ ನಾಯಕ ಸಮುದಾಯ ಇಲ್ಲದೆ ಹೋಬಳಿಯಲ್ಲಿ ಅಧಿಕಾರ ಹೇಗೆ ನಡೆಸುತ್ತಿದೆ ನೋಡುತ್ತೇನೆ ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಡಿ.ಬಿ. ಬೋರಯ್ಯ, ವಕೀಲ ಪಿ. ಮೋರಯ್ಯ, ವಕೀಲ ಪಿ. ಬೋರಯ್ಯ, ದಳವಾಯಿ ತಿಪ್ಪೇಸ್ವಾಮಿ, ಕೆ.ಆರ್. ಬೋರಯ್ಯ ಇದ್ದರು. ಆಮೇಲೆ ಮತ್ತೆ ಅದಕ್ಕೆ ದುಡ್ಡನ್ನು ರಿಸರ್ವೇಷನ್ ಆಗಿ ನಾನೇ ಇಡಿಸ್ಬಿಟ್ಟೆ. ಆಮೇಲೆ ಪಟ್ಟಣ ಪಂಚಾಯತಿ ಮೆಂಬರ್ಗಳು ಗೆಲ್ಲಬೇಕಾದ್ರೆ ಪ್ರತಿ ಮನೆಗೆ ಹೋಗಿದ್ದೀನಿ. ವಾರ್ಡ್ ವೈಸ್ ಹೋಗಿ ಎಲ್ಲರೂ ಕನ್ವಿನ್ಸ್ ಮಾಡಿ ಈ ಸಾರಿ ಇಂಥದ್ದೇ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಇಡೀ ನಾಗನಹಟ್ಟಿ ಪಟ್ಟಣ ಪಂಚಾಯತಿ ಹಳ್ಳಿಗಳು ಏನಿದ್ದಾವೆ ಎಲ್ಲ ಕಡೆ ತಿರುಗಾಡಿ ಸುತ್ತಾಡಿ ನಾನು ಅವತ್ತು ಗೆಲ್ಲಿಸ್ತೀನಿ. ಅನಿವಾರ್ಯ ಕಾರಣದಿಂದ ನಾನು ಬೇರೆ ಕಡೆ ಹೋದೆ. ನಾನೇನು ಅವ್ರನ್ನ ನನ್ನ ಎಲೆಕ್ಷನ್ ನಿಂತಾಗ ನನಗೆ ಓಟ್ ಹಾಕ್ರಪ್ಪ ಅಂತ ಯಾರನ್ನೂ ಕೇಳಿ ಬಿಡು, ಅವ್ರು ತಿಳ್ಕೊಂಡು ಓಟ್ ಮಾಡ್ತಾರೆ ಅಂದ್ಕೊಂಡು. ಮನುಷ್ಯರಾಗಿದ್ದರೆ ಮನುಷ್ಯತ್ವ ಇದ್ದಿದ್ರೆ ಅವ್ರು ಮಾಡೋರು. ಮಾಡೋಕ್ಕೆ ಹೋಗಲಿಲ್ಲ, ನನ್ನ ವಿರುದ್ಧವಾಗೇ ಮಾಡಿದರು. ಆದರೂ ನಾನು ವಿರುದ್ಧವಾಗಿ ಮಾಡಿದರು ಅಂತ ನಾನು ಯಾರನ್ನ ಅನ್ನಕ್ಕೆ ಹೋಗಲಿಲ್ಲ. ಈಗ ಮೊನ್ನೆ ಏನಾಗಿದೆ, ಪಟ್ಟಣ ಪಂಚಾಯತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರ ನಾಯಕರು ಮಾಡಿದ ಮೇಲೆ ನೀನು ಅವ್ರನ್ನ ತೆಗಿಬೇಕಾದ್ರೆ ಅವ್ರಿಗೆ ನೋಟಿಸ್ ಕೊಡಬೇಕು. ನೋಟಿಸು ಕೊಟ್ಟಿಲ್ಲ. ಏನಪ್ಪ ನೀನು ಅವಧಿ ಮುಗೀತು ರಾಜೀನಾಮೆ ಕೊಡೋಂತ ಅವ್ರಿಗೆ ಕೇಳಿಲ್ಲ, ಏನೂ ಇಲ್ಲ. ಹಾಗೇನೆ ಅವನ್ನ ತೆಗೆದುಬಿಟ್ಟು ಬೇರೆ ಆಯ್ಕೆ ಮಾಡಿದ್ರೆ ಅವನ್ನ ಆಯ್ಕೆ ಮಾಡಿದರೆ ಇದು ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಇದೆಲ್ಲ ಮಾಡಿದ್ರು. ಯಾರು ಹೇಳಿದ್ರು ನಿಮ್ಗೆ ಮಾಡಂತ? ಅಂದರೆ ನಾಗನಹಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರೆಲ್ಲ ಕಾಂಗ್ರೆಸ್ನಾಗಿರ್ತಕ್ಕಂಥವ್ರು ಸರಿ ಇಲ್ಲ. ನೀವೇ ನಾಗನಹಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲನೂ ಅವಮಾನ ಮಾಡ್ದಂಗೆ ಆಯ್ತು. ನಾಯಕರಿಗೆಲ್ಲ ನೀವು ಯಾರು ಮಾಡಿದ್ದು? ಕಾಂಗ್ರೆಸ್ನವ್ರು ಮಾಡ್ದಂಗೆ ಆಯಿತು, ಅವಮಾನ ಮಾಡ್ದಂಗೆ ಆಯಿತು ನಾಯಕರಿಗೆಲ್ಲ. ಮತ್ತು ರಾಜ್ಯದಲ್ಲಿ ರಾಜಣ್ಣ ಮಂತ್ರಿ ಆಗಿದ್ದ, ಆತನ್ನ ಇದ್ದಕ್ಕಿದ್ದಂಗೆ ರಾಜ್ಯಪಾಲರಿಗೆ ಹೇಳಿ ವಜಾ ಮಾಡಿಸ್ಬಿಟ್ರು. ಆಮೇಲೆ ನಾಗೇಂದ್ರನ ಅಂದರೆ ಈ ಕಾಂಗ್ರೆಸ್ನವರಿಗೆ ಓಟ್ ಹಾಕಕ್ಕೆ ಮಾತ್ರ ನಾಯಕರು ಬೇಕು. ಮತ್ತೆ ಅಧಿಕಾರ ಯಾವುದನ್ನು ಕೊಟ್ಟಾಗ ಅವ್ರು ಭಾಳ ದಿವಸ ಅಧಿಕಾರದಲ್ಲಿ ಇರೋಕ್ಕೆ ಬಿಡೋದಿಲ್ಲ ಇವರು ಅಂತ ಪ್ರವೃತ್ತಿ ಕಾಂಗ್ರೆಸ್ನವರು. ಇದೆಲ್ಲ ಮಾಡಬೇಕಾದ್ರೆ ಕಾರಣ ಯಾರು? ನಾನು MLA ಆಗಿದ್ದಾನು. ನಾನು ಹೇಳ್ತಿದ್ದೆ ನಡೀತಿದ್ದ ಪಟ್ಟಣ ಪಂಚಾಯತಿ ಕೆಲಸಗಳು ತಾನೇ ಹೇಳಿ ಮಾಡಿಸಿರೋದು ಇದೆಲ್ಲ. ಅಂದರೆ ನಾಗನಹಟ್ಟಿ ಹೋಬಳಿ ಇರ್ತಕ್ಕಂಥ ಮ್ಯಾಚ್ ನಾಯಕರು ಬೇಕಿಲ್ಲ. ಅದಕ್ಕೆ ಬೇಕಿರೋದು ಯಾರ್ಯಾರು? ಅಲ್ಪಸಂಖ್ಯಾತರೇ ಬೇಕು. ಇಟ್ಕೊಂಡು ಏನು ಮಾಡೋದಿಲ್ಲ. ಅಲ್ಪಸಂಖ್ಯಾತರು ನಮ್ಮನ್ನು ಬಿಟ್ಟು ಇನ್ನೇನು ನೀವು ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಸ್ವಲ್ಪ ತಲೆಗೆ ಇಟ್ಕೊಂಡ್ರೆ ಎಲ್ಲ ಹಾಳು ಮಾಡಿಬಿಟ್ರಲ್ರಿ. ನಾಯಕರು ತೆಗೆದುಬಿಟ್ರಲ್ಲ ಎಲ್ಲರೂ ಸೇರ್ಕೊಂಡು ಕುಂತು ಚರ್ಚೆ ಮಾಡಿಬಿಟ್ಟು ರಾಜೀನಾಮೆ ಕೊಡಿಸ್ಬೋದಾಗಿತ್ತು. ಅಪಮಾನ ಮಾಡಿಬಿಟ್ಟು ನಾಯಕ ಸಮಾಜಕ್ಕೆಲ್ಲ ನೀವು ಇದಕ್ಕೆ ಅಧಿಕಾರ ಕಟ್ಕೊಂಬೋದು. ಆಮೇಲೆ ಮತ್ತೆ